ಪ್ರೈಸ್ ಲಾರ್ಡ್, ಹಾಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನಾದ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಈ ದಿವಸವು ಈ ಸಮಯವು ಕೂಡ ನಿಮ್ಮಿಂದ ನೇಮಕವಾದಂತಹ ದಿವಸ ಸಮಯ, ಅದಕ್ಕಾಗಿ ನಿಮಗೆ ಸ್ತೋತ್ರ. ಈ ದಿವಸದ ಸಂದೇಶದ ಭಾಗವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಲಿ. ನಿಮ್ಮ ಪ್ರೀತಿ ಸಹಾಯದ ಯಾರು ಏನು ಮಾಡಲು ಸಾಧ್ಯವಿಲ್ಲ. ನಿಮ್ಮೆಲ್ಲ ಉಪಕಾರ ಪ್ರೀತಿಗಾಗಿ ಸ್ತೋತ್ರ. ನಿಮ್ಮ ಪವಿತ್ರ ಆತ್ಮರ ಮೂಲಕ ನಡೆಸುವುದಕ್ಕಾಗಿಯೂ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರರೇ, ಈ ದಿವಸವೂ ಕೂಡ ನಿಮ್ಮನ್ನು, ನಿಮ್ಮ ಮಕ್ಕಳನ್ನು ದೇವರು ಎಲ್ಲಾ ರೀತಿಯಲ್ಲಿ ಎಲ್ಲಾ ಕೆಲಸ ಕಾರ್ಯಗಳಲ್ಲಿ ಹೇರಳವಾಗಿ ಆಶೀರ್ವದಿಸಲೆಂದು ಬೆಳಗಿನ ಪ್ರಾರ್ಥನೆಯಲ್ಲಿ ಪ್ರಾರ್ಥಿಸಿದ್ದೇನೆ. ದೇವರ ನಾಮಕ್ಕೆ ಸ್ತೋತ್ರ. ಈಗ ವಚನದ ಕಡೆಗೆ ಹೋಗೋಣ. ಯೋಬನು 10ನೇ ಅಧ್ಯಾಯ 15ರಿಂದ. ಯೋಬನು 10ನೇ ಅಧ್ಯಾಯ 15ರಿಂದ. ಅಯ್ಯೋ, ನಾನು ದುರ್ಮಾರ್ಗಿಯಾದರಂತೂ ನನಗೇನು ಗತಿ? ದೇವರ ನಾಮಕ್ಕೆ ಸ್ತೋತ್ರ. ಅಯ್ಯೋ, ನಾನು ದುರ್ಮಾರ್ಗಿಯಾದರಂತೂ ನನಗೇನು ಗತಿ? ಕಷ್ಟ, ಸಂಕಟ, ದುಃಖದಲ್ಲಿ ಬಿದ್ದಿದ್ದ, ಏನೇನು ಹೇಳಿದ ಅಂತೇಳಿ ಈಗ ಇಲ್ಲಿವರೆಗೆ ಕೇಳಿಕೊಂಡು ಬಂದಿದ್ದೇವೆ. ಮತ್ತೆ ಈಗ ಯೋಬ ಹೇಳಿದ್ದಾನೆ, ನಾನು ದುರ್ಮಾರ್ಗಿಯಾದರೂ, ನಾನು ನೀತಿವಂತನಾದರೂ, ದೇವರಿಗೆ ವಿಧೇಯನಾಗಿ ನಡೆದರೂ ನನಗಿಂತ ಗತಿ ಬಂದು ಹೋಯಿತು. ಒಂದು ವೇಳೆ ದುರ್ಮಾರ್ಗಿಯಾದ್ರೆ ಇನ್ನೇನು ನನ್ನ ಗತಿ ಅಂತೇಳಿ ಇದರ ಯಾರೋ ಯೋಬನು ಹೇಳಿದಂತ ಮಾತು. ಹಾಗೆ ಬೈಬಲಲ್ಲಿ ನಾವು ಅನೇಕ ಕಡೆ ನೋಡ್ತೇವೆ, ನೀತಿವಂತರಿಗೆ ಬರುವಂತ ಕಷ್ಟಗಳು ಅನೇಕ ಅಂತೇಳಿ ದಾವೀದರಸರು ಕೀರ್ತನೆಯಲ್ಲಿ ಕೂಡ ಹೇಳಿದ್ದಾರೆ. ಯೇಸುಸ್ವಾಮಿ ಕೂಡ ಅದೇ ಮಾತನ್ನು ಹೇಳಿದ್ದಾರೆ. ನೀವು ನನ್ನವರಾದ್ರಿಂದ ನಿಮಗೆ ಈ ಲೋಕದಲ್ಲಿ ಬಹಳ ಕಷ್ಟ, ಸಂಕಟ, ದುಃಖಗಳಿವೆ. ಲೋಕವು ನಿಮ್ಮನ್ನು ದ್ವೇಷಿಸುವುದಾದರೆ ನನ್ನ ಮೇಲೆ ಅವರಿಗೆ ದ್ವೇಷವಿತ್ತು. ಆದರೆ ಹೆದರಬೇಡಿ, ನಾನು ಲೋಕವನ್ನು ಜಯಿಸಿದ್ದೇನೆ. ನಿಮ್ಮ ಪ್ರತಿಯೊಂದು ಕೂದಲು ಕೂಡ ಎಣಿಕೆಯಾಗಿದೆ. ಅದು ನನ್ನ ಅನುಮತಿ ಇಲ್ಲದೆ ಒಂದು ಕೆಳಗೆ ಬೀಳದು ಎಂಬುದಾಗಿ ಯೇಸುಸ್ವಾಮಿ ಕೂಡ ಹೊಸ ಒಡಂಬಡಿಕೆಯಲ್ಲಿ ಇದನ್ನು ಹೇಳಿದ್ದಾರೆ. ಅಪೊಸ್ತಲರಾದ ಪೌಲರು ಕೂಡ ಇದನ್ನೇ ಹೇಳಿದ್ದು. ಈ ದೇವರನ್ನು ಹಿಂಬಾಲಿಸಿ ಹೋಗುವವರಿಗೆ ಬಹಳ ಕಷ್ಟ ಇದೆ ಅಂತ ಹೇಳಿ. ಹಾಗೆ ದುರ್ಮಾರ್ಗಿ ಆದ್ರೆ ಆಗ ಎಂತ ಕಷ್ಟ ಅಂತೇಳಿ ಹಾಗೆ ಆಗ ನಾವು ಕೂಡ ಅದನ್ನು ತಿಳ್ಕೊಳ್ಬೇಕು. ನಾವು ಒಂದು ವೇಳೆ ದೇವರೊಂದಿಗೆ ನೀತಿವಂತರಾಗಿ ಜೀವಿಸ್ತಾ ಇದ್ರೆ, ನಮ್ಮ ಆತ್ಮ ಸಾಕ್ಷಿಯ ನಮ್ಮೊಂದಿಗೆ ಮಾತನಾಡಿದ್ರೆ, ಆವಾಗ ನಮಿಗೂ ಬರುವಂತ ಕಷ್ಟ ಸಂಕಟಗಳು ಹೀಗಿರುವಾಗ ಆಗ ದೇವರನ್ನು ನಂಬದಿರುವವರಿಗೆ ಯಾವ ಕಷ್ಟಗಳು ಬರಬೇಕು ಅಂತೇಳಿ ಇದರಲ್ಲಿ ನಾವು ಅರ್ಥ ಮಾಡಿಕೊಳ್ಳಬೇಕು. ದೇವರ ಸ್ತೋತ್ರ. ಇದರಲ್ಲಿ 1 ಪೇತ್ರ 2 ಪೇತ್ರ 2ನೇ ಅಧ್ಯಾಯದಲ್ಲಿ ಕೂಡ ಪೇತ್ರನು ಕೂಡ ಅದನ್ನೇ ಹೇಳಿದ್ದಾನೆ. ಸುವಾರ್ತೆಯನ್ನು ಕೇಳದವರ ಗತಿ ಏನಾಗಬೇಕು ಪರಿಸ್ಥಿತಿ ಅಂತೇಳಿ. ಹಾಗೆ ಇದನ್ನು ನಾವು ಬಹಳ ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕಾಗಿದೆ ನಮ್ಮ ಜೀವಿತಕ್ಕೆ. ನಾನು ಸನ್ಮಾರ್ಗಿಯಾದರೂ ನನ್ನ ಶ್ರಮೆಗಳನ್ನು ನೋಡುತ್ತಾ ಅವಮಾನ ಭರಿತನಾಗಿ ತಲೆ ಎತ್ತಲಾರೇನು. ನೋಡಿ, ಒಳ್ಳೆ ರೀತಿಯಲ್ಲಿ ಜೀವಿಸಿದ್ರೆ, ದೇವರು ಆರಿಸಿಕೊಂಡ ಮೇಲೆ ದೇವರು ನಮ್ಮನ್ನು ನಡೆಸ್ತಾ ಇರುವಾಗ ಒಳ್ಳೆ ರೀತಿಯಲ್ಲಿ ಜೀವಿಸಿದಾಗ ವಿರೋಧಿಗಳಿಗೆ ಏನಾಗ್ತದೆ, ಅಲ್ಲಿ ಬಹಳ ಹೊಟ್ಟೆ ಉರಿ ಬರ್ತದೆ. ಅಯ್ಯೋ, ಇವನು ಬಹಳ ಬುದ್ಧಿವಂತನಾಗಿ ಮಾತನಾಡ್ತಾನೆ, ಹೀಗೆ ಮಾತಾಡ್ತಾನೆ, ಅಕಸ್ಮಾತ್ ಇವನು ಇಷ್ಟೊಂದು ಪರಿಶುದ್ಧನಾಗಿ ಹೇಗೆ ನಡೆಯಲು ಸಾಧ್ಯ? ಅಥವಾ ಇವನಿಗೆ ನೋಡಿ ಇಷ್ಟೊಂದು ಆಸ್ತಿ ಬಂದಿದೆ, ಬಹಳ ಸಂತೋಷದಿಂದ ಇವರು ಜೀವಿಸ್ತಾರೆ, ಬಹಳ ಅವರಿಗೆ ಇದು ಒಂದು ವರಮಾನ ಕಡಿಮೆ ಇದ್ದರು, ಗಂಡ ಹೆಂಡತಿ ಮಕ್ಕಳು ಬಹಳ ಚೆನ್ನಾಗಿ ಜೀವಿಸ್ತಾ ಇದ್ದಾರೆ ಅಂತೇಳಿ ಇತರ ವಿರೋಧಿಗಳಿಗೆ, ದುಷ್ಟರಿಗೆ ಏನಾಗ್ತದೆ, ಅವರೊಂದಿಗೆ ಸೇರದಿದ್ದರೆ, ಅವರೊಂದಿಗೆ ನಾವು ನುಡಿ ಕ್ರಿಯೆಗಳಿಂದ ಅವರಿಂದ ಬೇರ್ಪಟ್ಟು ಹೋದ್ರೆ ನಾವು ಅವರಿಗೆ ಹೊಟ್ಟೆ ಕಿಚ್ಚಿ ಆಗ್ತದೆ ಅಂತ ಇದರ ಅರ್ಥ. ತಲೆ ಎತ್ತಲಾರೇನು ಅಂತವ್ರನ್ನ ತಲೆ ಎತ್ತಲಿಕ್ಕೂ ಕೂಡ ಬಿಡುವುದಿಲ್ಲ. ಈಗ ಯೋಬನ ಪರಿಸ್ಥಿತಿ ಕೂಡ ಹಾಗೆ ಆಗಿದ್ದು. ಯೋಬನನ್ನು ದೇವರು ಕರೆದು ಅಷ್ಟು ಆಸ್ತಿ ಪಾಸ್ತಿ, ಅವನ ಹೆಂಡತಿ ಬಿಟ್ಟು ಹೋದ್ರು, 10 ಮಕ್ಕಳು ನಾಶವಾದ್ರು, ಏನು ಇಲ್ಲದೆ ಅಷ್ಟು ಕಷ್ಟ ಸಂಕಟ ದುಃಖದಲ್ಲಿ ಇರುವಾಗ ನೀತಿವಂತನತನವನ್ನು, ನೀತಿಯನ್ನು ಬಿಡ್ಲೇ ಇಲ್ಲ. ದೇವರನ್ನೇ ಹಿಂಬಾಲಿಸ್ತಾ ಹೋದ, ಒಂದು ಮಾತು ದೇವರ ವಿರುದ್ಧವಾಗಿ ಮಾತಾಡಲಿಲ್ಲ. ಆದ್ರಿಂದ ಅವನ ಸಹೋದರರು ಏನು ಮಾಡಿದ್ರು, ಅವನಿಗೆ ವಿರುದ್ಧವಾಗಿ ಮಾತಾಡಿದರು. ಇದು ನಮ್ಮ ಜೀವಿತದಲ್ಲಿ ಕೂಡ, ಅದಕ್ಕೂ ಕೂಡ ನಾವು ಬೇಸರ ಪಡಬಾರದು. ದೇವರೊಂದಿಗೆ ಜೀವಿಸಲು ಪ್ರಾರಂಭ ಮಾಡಬೇಕು ಅಂತ ಇದರ ಅರ್ಥ. 16ನೇ ವಚನ. ತಲೆ ಎತ್ತಿದರೆ ಸಿಂಹದಂತೆ ನನ್ನನ್ನು ಬೇಟೆಯಾಡುವಿ, ನಿನ್ನ ಅದ್ಭುತ ಚಮತ್ಕಾರಗಳನ್ನು ತಿರುಗಿ ನನ್ನಲ್ಲಿ ತೋರಿಸುವಿ. ತಲೆ ಎತ್ತಿದರೆ ಸಿಂಹದಂತೆ ನನ್ನನ್ನು ಬೇಟೆಯಾಡುವಿ. ನಾನು ಖಂಡಿತವಾಗಿ ತಲೆ ಎತ್ತಿ ನಡೆದ್ರೆ ಮತ್ತೇನ್ ಮಾಡ್ತೀಯ? ನನ್ನನ್ನು ನೀನು ಬೇಟೆಯಾಡ್ತೀಯ. ಯಾರಿಗೆ? ದೇವರಿಗೆ ಹೇಳ್ತಾ ಇದ್ದಾನೆ. ನೀನು ತಲೆ ಎತ್ತಿ ನಡೆದ್ರೆ ನನ್ನನ್ನು ಬೇಟೆಯಾಡ್ತೀಯ ನೀನು. ಆದ್ರೆ ದೇವರು ಶೋಧನೆಗೆ ಒಳಪಡಿಸ್ತಾರೆ. ಮತ್ತು ತಲೆ ಎತ್ತಿ ನಡೆದಾಗ
ನಿನ್ನ ಅದ್ಭುತ ಚಮತ್ಕಾರಗಳನ್ನು ತಿರುಗಿ ನನ್ನಲ್ಲಿ ತೋರಿಸಿವಿ. ಮತ್ತು ದೇವರು ಏನ್ ಮಾಡ್ತಾರೆ, ಅಲ್ಲಿ ನನ್ನ ಶೋಧನೆಗೆ ಒಳಪಡಿಸ್ತೀಯ, ಕಷ್ಟ ಸಂಕಟ ದುಃಖಗಳಿಗೆ ಒಳಪಡಿಸ್ತೀಯ. ತಿರುಗಿ ನಿನ್ನ ಚಮತ್ಕಾರಗಳು ಅಂದ್ರೆ ತಿರುಗಿ ನನ್ನನ್ನು ನೀನು ಉದ್ಧಾರ ಮಾಡ್ತೀಯ ಅಂತ ನಂಬಿಕೆಯನ್ನು ವ್ಯಕ್ತಪಡಿಸ್ತಾ ಇದ್ದಾನೆ ಯಾರು? ಯೋಬ. ಹಾಗೆ ನಾವು ಕೂಡ ಇವತ್ತು ದೇವರೊಂದಿಗೆ ಜೀವಿಸುವಾಗ ಇಂಥ ಯಾವುದೇ ತಪ್ಪು ನಮ್ಮಲ್ಲಿ ಬರದ ಹೋದ್ರೆ, ಪಾಪ ಬರದ ಹೋದ್ರೆ ಕಷ್ಟ ಸಂಕಟ ತಪ್ಪುದಲ್ಲ, ಇದು ದೇವರ ಶೋಧನೆ ಎಂಬುದಾಗಿ ಯೋಬನ ಒಂದು ಜೀವಿತವನ್ನ ನಾವು ಕೂಡ ಅರ್ಥ ಮಾಡಿಕೊಳ್ಳಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯ. 17ನೇ ವಚನ. ನನಗೆ ವಿರೋಧವಾಗಿ ಹೊಸ ಹೊಸ ಸಾಕ್ಷಿಗಳನ್ನು ಬರಮಾಡಿ ಹೆಚ್ಚೆಚ್ಚಾಗಿ ನನ್ನ ಮೇಲೆ ಸಿಟ್ಟುಗೊಳ್ಳುವಿ. ದೇವರ ನಾಮಕ್ಕೆ ಸ್ತೋತ್ರ. ನನಗೆ ವಿರೋಧವಾಗಿ ಹೊಸ ಹೊಸ ಸಾಕ್ಷಿಗಳನ್ನು ಬರಮಾಡಿ ಹೆಚ್ಚೆಚ್ಚಾಗಿ ನನ್ನ ಮೇಲೆ ಸಿಟ್ಟುಗೊಳ್ಳುವಿ. ನೋಡಿ, ಯೋಬನೇ ದೊಡ್ಡ ಸಾಕ್ಷಿ ದೇವರಿಗೆ. ದೇವರ ಹಿಂದೆ ಹೋಗುವುದಕ್ಕೆ. ಆಗ ನನಗಿಂತಲೂ ಬೇರೆ ಸಾಕ್ಷಿಗಳನ್ನ ನೀನು ಬರಮಾಡಿಕೊಳ್ತೀಯಾ ಅಂತ ಇಲ್ಲಿ ಅವರ ಬಾಯಿಂದ ಹೇಳಿಸಿ ನನ್ನ ಮೇಲೆ ನೀನು ಸಿಟ್ಟುಗೊಳ್ತೀಯ ಅಂತ. ಆಗ ಅರ್ಥ ಏನಪ್ಪ ಅಂದ್ರೆ, ನಮಗೆ ಒಂದು ಕಷ್ಟ ಬಂದ್ರೆ ನಮ್ಗಿಂತಲೂ ದೊಡ್ಡ ಕಷ್ಟ ಬಂದವರು ಏನ್ ಮಾಡ್ತಾರೆ, ದೇವರ ಪರವಾಗಿ ಸಾಕ್ಷಿ ನುಡಿತಾರೆ. ನನ್ನ ಜೀವಿತದಲ್ಲಿ ಹೀಗಾಯ್ತು, ಹೀಗೆ ಹೋಯ್ತು, ದೇವರೇ ನನ್ನಿಂದ ರಕ್ಷಣೆ ಕೊಟ್ಟು, ದೇವರೇ ನನ್ನ ಆಶೀರ್ವಾದ ಮಾಡಿದ್ರಪ್ಪ ಅಂತೇಳಿ ಅದಕ್ಕಿಂತಲೂ ದೊಡ್ಡ ಸಾಕ್ಷಿಗಳನ್ನ ನೀನು ಬರಮಾಡ್ತೀಯ, ನೀನು ಸಿಟ್ಟುಗೊಳ್ತೀಯ ಅಂತ. ಹಾಗೆ ನಾವೇ ಒಂದು ದೊಡ್ಡ ಸಾಕ್ಷಿ. ನಮ್ಮ ಮೇಲೆ ಮಾತ್ರ ದೇವರು ದೊಡ್ಡ ಒಂದು ಅದ್ಭುತ ಕಾರ್ಯಗಳನ್ನ ಮಾಡಿದಂತಲ್ಲ, ನಮ್ಮಿಂದ ಕಷ್ಟ ಸಂಕಟ ದುಃಖದಲ್ಲಿ ಇದ್ದವರನ್ನು ಕೂಡ ದೇವರು ಮೇಲಕ್ಕೆತ್ತಿದ್ದಾರೆ. ಎಂತೆಂಥ ಸಾಕ್ಷಿಗಳಿದ್ದಾರೆ. ಆಗ ಅವರು ಏನ್ ಮಾಡಿದ್ರು, ಏನೇ ಆದ್ರೂ ದೇವರನ್ನು ಬಿಟ್ಟು ಹೋಗ್ಲಿಲ್ಲ. ಹಾಗೆ ನಾವು ಕೂಡ ಏನಾಗಬೇಕು, ಯಾವುದೇ ಕಷ್ಟ ಸಂಕಟ ದುಃಖ ಬಂದರೂ ದೇವರಿಂದ ದೂರ ಹೋಗಬಾರ್ದು. ಇಷ್ಟೇ ದೊಡ್ಡ ಸಾಕ್ಷಿಗಳಿಗೂ ಇದು ಇರ್ತಾರೆ ಅಂತ ಕೇಳಿ ನಾವು ಸಂತೋಷ ಪಡಬೇಕು ಅಂತ ಇದರ ಅರ್ಥ. ಸೈನ್ಯವು ತರಂಗವಾಗಿ ನನ್ನ ಮೇಲೆ ಬೀಳುವುದಲ್ಲ. ಸೈನ್ಯವು ತರಂಗವಾಗಿ ಅಂದ್ರೆ ವಿರೋಧಿಗಳು ಅಲ್ಲಿ ಏನ್ ಮಾಡ್ತಾರೆ, ಅವು ಬಂದು ನನ್ನ ಮೇಲೆ ಬೀಳ್ತವಲ್ಲ, ಆದರೂ ನನ್ನನ್ನು ನೀನು ಬಿಟ್ಟು ಕೊಡುವುದಿಲ್ಲ ಅಂತ ಯೋಬ ಈಗ ನಾವು ಹಿಂದೆ ತಿಳ್ಕೊಂಡಿದ್ದೇವೆ. ವಿರೋಧಿಗಳು ಸೈನ್ಯವಾಗಿ ಬರ್ತಾರೆ. ಯಾವ ರೀತಿ ಯುದ್ಧಕ್ಕೆ ಹೋಗೋತ್ತಿಗೆ ಸೈನ್ಯಗಳು ಬರ್ತಾರೋ ಆ ರೀತಿ ಇದು ಕೂಡ ನಮ್ಮ ಜೀವಿತದಲ್ಲಿ. ಆದ್ರೂ ನಾವು ಅಲ್ಲಿ ಏನ್ ಮಾಡಬಾರ್ದು, ಅಲ್ಲಿ ಚಿಂತೆಗೊಳಗಾಗಬಾರ್ದು, ಹೆದರ್ಬಾರ್ದು, ಭಯಗೊಳ್ಬಾರ್ದು ಅಂತ ಇದರ ಅರ್ಥವಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. 18ನೇ ವಚನ. ನನ್ನನ್ನು ಗರ್ಭದಿಂದ ಏಕೆ ಹೊರತೆಗೆದಿ? ನೋಡಿ, ಅವನು ಕಡೆಗೆ ಏನ್ ಮಾಡ್ತಾನೆ, ಅಲ್ಲಿ ದೇವರೊಂದಿಗೆ ಅದು ಪ್ರಶ್ನೆ ಮಾಡ್ತಾನೆ, ನನ್ನನ್ನು ಯಾಕೆ ಗರ್ಭದಿಂದ ನೀನು ಹೊರಗೆ ತಂದಿದ್ದೀಯಾ? ನಾನು ಅಲ್ಲೇ ಸಾಯ್ಬೋದಿತ್ತಲ್ಲ, ಪಿಂಡವಾಗಿ ಇರ್ಬೋದಿತ್ತಲ್ಲ, ಲೋಕದ ಬೆಳಕನ್ನು ನಾನು ಕಾಣದೆ ಇರ್ಬೋದಿತ್ತಲ್ಲ, ನನ್ನ ಯಾಕೆ ನೀನು ಹೊರ ತಂದ? ಅಲ್ಲಿವರೆಗೆ ಬೇಸರ ವ್ಯಕ್ತಪಡಿಸಿದ. ಆದ್ರೆ ಇದು ನಾವು ಹಾಗೆ ಆಗಬಾರದು. ಅದು ಕೂಡ ಒಂದು ದೇವರ ಚಿತ್ತ. ನಮ್ಮನ್ನ ಬೋಲೋಕಕ್ಕೆ ತಾಯಿ ಗರ್ಭಕ್ಕೆ ಹಾಕಿ ಬೆಳೆಸಿ ರೂಪುಗೊಳಿಸಿ ತಾಯಿ ಗರ್ಭದಿಂದಲೇ ಹೆಸರಿಡಿದು ಕರೆದು ಬೋಲೋಕಕ್ಕೆ ಯೆಶಾಯನ ಗ್ರಂಥದಲ್ಲಿ ಬಹಳ ಕಡೆ ಬರೆಯಲ್ಪಟ್ಟಿದೆ. ಇದು ತಂದು ಏನೇನು ನಮ್ಮ ಕಾರ್ಯದಲ್ಲಿ ಆಗ್ಬೇಕೋ, ನಮ್ಮನ್ನು ಸ್ವೀಕಾರ ಮಾಡ್ಬೇಕು, ಅದು ದೇವರ ಕಾರ್ಯವಾಗಿದೆ. ಆದುದರಿಂದ ನಾವು ಅದನ್ನ ದೇವರಿಗೆ ಪ್ರಶ್ನೆ ಮಾಡಬಾರದು. ಯೋಬನ ಹಾಗೆ ಒಂದೊಂದ್ಸಲ ನಮಗೆ ಯೋಚನೆ ಬಂದು ಹೋಗಿದೆ, ನನಗೂ ಕೂಡ ಬಂದಿತ್ತು, ನನ್ನನ್ನು ಯಾಕೆಪ್ಪ ನೀನು ಈ ರೀತಿ ತಾಯಿ ಗರ್ಭಕ್ಕೆ ಹಾಕಿ ಹೊರ ತಂದು ಬಿಟ್ಟೆ ಅಂತೇಳಿ. ಯೆಶಾಯನ ಗ್ರಂಥದಲ್ಲಿ ನೋಡುವಾಗ ಕುಂಬಾರನು ಮಣ್ಣನ್ನು ಹೇಗೆ ಬೇಕು ಹಾಗೆ ಮಾಡಿಬಿಡ್ತಾನೆ. ಅದು ಕುಂಬಾರನ ಕೈ ಕೆಲಸವಾಗಿದೆ. ಕುಂಬಾರನ ಕೆಲಸ ಬೇಕಾಗಿದೆ, ಅವನಿಗೆ ಬೇಕಾದಾಗೆ ಆಕಾರವನ್ನ ಮಾಡ್ತಾನೆ. ಹಾಗೆ ದೇವರು ಕೂಡ ಕೆಲವರನ್ನು ತಾಯಿ ಗರ್ಭದಿಂದಲೇ ಆರಿಸಿಕೊಳ್ತಾರೆ, ಕೆಲವರನ್ನು ಪ್ರಾಪಂಚಿಕದಿಂದ ಆರಿಸಿಕೊಳ್ತಾರೆ. ಆ ರೀತಿಯಲ್ಲಿ ದೇವರಿಗೆ ಯಾರನ್ನು ಹೇಗೆ ನಡೆಸಬೇಕೋ ಹಾಗೆ ನಡೆಸುವವರಾಗಿದ್ದಾರೆ. ಇದು ಧರ್ಮೋಪದೇಶ ಕಾಂಡದಲ್ಲಿ ಕೂಡ ಬಹಳ ಚೆನ್ನಾಗಿ ಬರೆಯಲ್ಪಟ್ಟಿದೆ. ಆದ್ರಿಂದ ನಾವು ದೇವರಿಗೆ ಪ್ರಶ್ನೆ ಮಾಡಬಾರದು. ಯಾರು ನನ್ನನ್ನು ನೋಡದಿರುವಾಗಲೇ ನಾನು ಪ್ರಾಣ ಬಿಡಬೇಕಾಗಿತ್ತು. ನೋಡಿ, ನಾನು ತಾಯಿ ಗರ್ಭದಿಂದ ಹೊರಗೆ ಬಂದಿದ್ರೆ ಬಹಳ ಜನ ಒಂದು ಸ್ತ್ರೀ ಹೆರಿಗೆ ಆಗಿದ್ದಾಳೆ, ಡೆಲಿವರಿ ಆಗಿದ್ದಾಳೆ, ಮಗುನ ನೋಡ್ಬೇಕು ಬಹಳ ಜನ ಬಂದು ನನ್ನ ನೋಡಿ ಬಿಡ್ತಿದ್ರು. ಆದ್ರೆ ನಾನು ಅದಕ್ಕಿಂತ ಮೊದಲೇ ಪಿಂಡವಾಗಿ ತಾಯಿ ಗರ್ಭದಲ್ಲೇ ಗರ್ಭದ ಒಳಗೆ ನಾನು ಸಾಯ್ಬೇಕಾಗಿತ್ತಲ್ಲ, ನಾನು ಯಾಕೆ ನೀನು ಹೊರತಂದೆ ಅಂತೇಳಿ ಕಷ್ಟದಲ್ಲಿ ಪ್ರಶ್ನೆ ಮಾಡ್ತಾ ಇದ್ದ. ದೇವರಲ್ಲಿ ಮಾತನಾಡ್ತಾ ಇದ್ದಾನೆ. ಇದು ನಮ್ಮ ಜೀವಿತದಲ್ಲಿ ನಾವು ಮನುಷ್ಯರಾಗಿದ್ದಾಗ ಇದೆಲ್ಲ ಸಾಮಾನ್ಯ ಬರುವಂತದ್ದು. ಆದ್ರೆ ಈಗ ದೇವರು ನಮಗೆ ತಿಳಿಯಪಡಿಸಿದ ಮೇಲೆ, ಅದಕ್ಕಾಗಿ ನಾವು ಏನಾದ್ರೂ ನಮ್ಮ ಬಾಯಲ್ಲಿ ಇಂಥ ಮಾತುಗಳು ಬಂದು ಹೋಗಿದ್ದರೆ ನಾವು ಪಶ್ಚಾತ್ತಾಪ ಪಟ್ಟು ಇಂಥದೆಲ್ಲ ಬರ್ತದೆ ದೇವರೊಂದಿಗೆ ಜೀವಿಸುವಾಗ ಅಂತೇಳಿ ಯೋಚನೆ ಮಾಡಿಕೊಂಡು ಸಂತೋಷವಾಗಿ ಪಶ್ಚಾತ್ತಾಪ ಪಟ್ಟು ದೇವರಲ್ಲಿ ಕ್ಷಮೆಯನ್ನ ಕೇಳಿ ಮುಂದಿನ ಜೀವಿತವನ್ನ ದೇವರ ಮಾರ್ಗದಲ್ಲಿ ನಾವು ನಡೆಸಬೇಕಾಗಿದೆ. 19ನೇ ವಚನ.
ಆಗ ಇಲ್ಲದವನಾಗಿರುತ್ತಿದ್ದೆನು. ನೋಡಿ, ತಾಯಿ ಗರ್ಭದಿಂದಲೇ ನಾನು ಗರ್ಭದೊಳಗೆ ಸತ್ತು ಹೋಗಿದ್ರೆ ನಾನು ಇಲ್ಲವಾಗ್ತಿದ್ದೆ. ನನಗೆ ಯಾಕೆ ಈ ಲೋಕಕ್ಕೆ ನನ್ನನ್ನು ನೀನು ತಗೊಬಂದೆಪ್ಪ, ಯಾಕೆ ಕಷ್ಟ ಸಂಕಟ ದುಃಖ ಅಂತ. ನನ್ನನ್ನು ಗರ್ಭದಿಂದ ಸಮಾಧಿಗೆ ಹೊತ್ತುಕೊಂಡು ಹೋಗುತ್ತಿದ್ದರು. ನೋಡಿ, ಗರ್ಭದಿಂದಲೇ ನಾನು ಏನ್ ಮಾಡ್ತಾ ಇದ್ರು, ಸಮಾಧಿಗೆ. ಆಗ ಹೇಗಾದ್ರೂ ಮಾಡಿ ನನ್ನನ್ನು ಗರ್ಭದಿಂದ ಹೊರ ತರ್ತಿದ್ರು. ಆವಾಗ ಸಮಾಧಿಗೆ ಹೊತ್ತುಕೊಂಡು ಹೋಗ್ತಿದ್ರಲ್ಲ, ನಾನು ಆಗಾದ್ರೂ ನಾನು ಸರಿಯಾಗಿರ್ತಿದ್ದೆ, ಯಾಕೆ ಈ ಕಷ್ಟ ಅಂತ ನೋವನ್ನ ಅನುಭವಿಸಿದ್ದಾನೆ ಯಾರು? ಯೋಬ. ಆದರೆ ಯೋಬನಿಗೆ ಸರಿಯಾಗಿ ನಾವು ಇದನ್ನು ನಿನ್ನೆ ಮೊನ್ನೆ ಎಲ್ಲ ಕೂಡ ಪ್ರತಿ ದಿವಸ ತಿಳ್ಕೊಳ್ತಾ ಇದ್ದೇವೆ ಈ ವಚನಗಳನ್ನ. ಯೋಬನಿಗೆ ಸರಿಯಾಗಿ ದೇವರ ವಚನಗಳು ಅರ್ಥವಾಗಲಿಲ್ಲ, ಆದ್ರಿಂದ ಅವನು ಆ ರೀತಿಯಲ್ಲಿ ಹೇಳಿದ. ಸರಿಯಾದ ವಿಚಾರ ಯೋಬ ತಿಳಿದುಕೊಂಡಿರಲಿಲ್ಲ ದೇವರ ವಿಷಯವನ್ನ. ಆದ್ರೆ ನಮಗೆ ದೇವರು ತಿಳಿಯಪಡಿಸಿದ್ದಾರೆ, ಪಡಿಸ್ತಲೇ ಇದ್ದಾರೆ. ನಮ್ಮ ಬಾಯಲ್ಲಿ ಇಂಥದ್ದು ಬರಬಾರದು. ಒಂದು ವೇಳೆ ಇಂಥ ಯೋಚನೆಗಳು ಬಂದ್ರೆ ಈಗಾಗಲೇ ಹೇಳಿದಾಗೆ ಪಶ್ಚಾತ್ತಾಪಪಟ್ಟು ಕ್ಷಮೆಯನ್ನ ಕೇಳಿ ಮುಂದಿನ ಜೀವಿತವನ್ನ ದೇವರ ವಾಕ್ಯದೊಂದಿಗೆ ನಾವು ಜೀವಿಸಲು ತಯಾರಾಗಬೇಕು ಅಂತ ಇದರ ಅರ್ಥವಾಗಿದೆ. ದೇವರ ನಮಗೆ ಸ್ತೋತ್ರ. 20ನೇ ವಚನ. ನನ್ನ ದಿನಗಳು ಅಲ್ಪವಾಗಿರುತ್ತವಲ್ಲ, ಬಿಡು, ನಿನ್ನ ದೃಷ್ಟಿಯನ್ನು ನನ್ನ ಕಡೆಯಿಂದ ತಿರುಗಿಸು. ನನ್ನ ದಿನಗಳು ಅಲ್ಪವಾಗಿರುತ್ತದಲ್ಲ ಅಂದ್ರೆ ಎಷ್ಟು? ಸ್ವಲ್ಪ ದಿವಸ. ಅದೇ ನಾವು ಹಿಂದೆ ನೋಡಿದ್ದೇವೆ. ಈಗ ಕೀರ್ತನೆಯಲ್ಲಿ ದಾವೀದರಸರು ಕೂಡ ಏನು ಹೇಳಿದ್ದಾರೆ? 70 ಬಲ ಹೆಚ್ಚಿದ್ದಾರೆ 80 ಅಂತೇಳಿ. ಒಂದು ವೇಳೆ ಯೆಶಾಯನ ಪುಸ್ತಕದಲ್ಲಿ ನಾವು ಇದನ್ನು ಓದ್ತೇವೆ, 100 ವಯಸ್ಸು ದಾಟ್ತಂದ್ರೆ ಅವರು ಚೆನ್ನಾಗಿ ದೇವರ ಆಶೀರ್ವಾದ ಹೊಂದಿದವರು ಅಂತ ಇದರ ಅರ್ಥ. ಅಂತೂ ಏನೇ ಇದ್ರು ಕೂಡ ಈಗ 100 ವರ್ಷ ಅಂತ ಹೇಳ್ತಾರೆ, ಅದು ಬಹಳ ಕಷ್ಟ. ಅಂತೂ 70, 80, 80ರೊಳಗೆ ಪ್ರತಿಯೊಬ್ಬರು ಹೋಗೋರಾಗಿದ್ದಾರೆ. ಒಂದು ವೇಳೆ ದಾಟಿ 100 ವರ್ಷ ಬಂತಂದ್ರೆ ಖಂಡಿತವಾಗಿ ದೇವರಿಂದ ಆಶೀರ್ವಾದ ಹೊಂದಿದವರು ಅಂತ ಇದರ ಅರ್ಥವಾಗಿದೆ. ಅಲ್ಪವಾಗಿರುತ್ತವಲ್ಲ, ನಾನು ಸ್ವಲ್ಪ ದಿವಸದಲ್ಲಿ ಸಾಯ್ತೀನಲ್ಲ ಅಂತ. ಇದು ಇವತ್ತು ಪ್ರತಿಯೊಬ್ಬರ ಜೀವಿತಕ್ಕೂ ಕೂಡ ಸಾವು ಬಂದೇ ಬರುತ್ತದೆ. ನಿನ್ನ ದೃಷ್ಟಿಯನ್ನು ನನ್ನ ಕಡೆಯಿಂದ ತಿರುಗಿಸು. ನಾನು ಸ್ವಲ್ಪ ದಿವಸದ್ದು ಸಾಯವನು, ಯಾಕಪ್ಪ ನಿನ್ನ ದೃಷ್ಟಿ ನನ್ನ ಮೇಲೆ? ಯಾಕೆ ಈ ಕಷ್ಟ ಸಂಕಟ ದುಃಖಗಳು? ಬೇಡ, ಬಿಟ್ಟು ಬಿಡು, ನಾನಿಂತೂ ಸಾಯ್ತೇನಲ್ಲ ಅಂತ ಯೋಬ ಹೇಳ್ತಾ ಇದ್ದಾನೆ. ಆದರೆ ದೇವರ ಚಿತ್ತವೇ ಬೇರೆ. ಆಯುಷ ಫಲ ಕೊಟ್ಟಷ್ಟು ವರ್ಷ ಯಾರ ಮುಖಾಂತರ ಏನೇನು ಕೆಲಸ ಮಾಡಿಸಿಕೊಳ್ಬೇಕು ಅದನ್ನು ದೇವರು ಮಾಡಿಸಿಕೊಳ್ಳುತ್ತಾರೆ. ಅದಕ್ಕಾಗಿ ನಾವು ಸಂತೋಷ ಪಡಬೇಕು. 21. ನಾನು ಅಂಧಕಾರದಿಂದಲೂ ಮರಣಾಂಧಕಾರದಿಂದಲೂ ತುಂಬಿದ ದೇಶಕ್ಕೆ ಹೋಗುವುದರೊಳಗೆ ಸ್ವಲ್ಪ ಹರ್ಷಗೊಳ್ಳಲು ಅವಕಾಶವಾಗಲಿ, ಆ ದೇಶದಿಂದ ತಿರುಗಿ ಬರಲಾರೆನು. ನಾನು ಪಾಪ ಮಾಡಿದೇನೋ ಪುಣ್ಯ ಮಾಡಿದೇನೋ ಏನೋ ಗೊತ್ತಿಲ್ಲ, ಅಂಧಕಾರ ತುಂಬಿ ದೇಶಕ್ಕೆ ಹೋಗುವುದರ ಒಳಗಾಗಿ ಅಂಧಕಾರದಿಂದಲೂ ಮರಣಾಂಧಕಾರದಿಂದಲೂ ಈ ಲೋಕದಲ್ಲಿ ಹೇಗೆ ಜೀವಿಸ್ತೇನೋ ಏನೋ. ನಾನು ಖಂಡಿತವಾಗಿ ಸತ್ತು ಹೋಗುವುದಕ್ಕಿಂತ ಮೊದಲು ಸ್ವಲ್ಪ ದಿವಸವಾದರೂ ನನಗೆ ಸಂತೋಷದಿಂದಿರಕ್ಕೆ ಅವಕಾಶ ಕೊಡಪ್ಪ. ಹುಟ್ಟಿದ್ದೇನೆ ಅಂತ ಈಗ ಇಲ್ಲಿದ್ದೇನೆ, ಅದರಿಂದಾಗಿ ನಾನು ಇನ್ನು ಸ್ವಲ್ಪ ದಿವಸದಲ್ಲಿ ಸತ್ತು ಹೋಗ್ತೇನೆ, ಅದರಲ್ಲಿ ನನಗೆ ಸಂತೋಷವಾಗಿರಲಿ ಅವಕಾಶ ಕೊಡುವಂತ ದೇವರಲ್ಲಿ ಬೇಡ್ತಾನೆ. ದೇವರ ನಮಗೆ ಸ್ತೋತ್ರ. ಆ ದೇಶದಿಂದ ತಿರುಗಿ ಬರಲಾರೇನು. ಸತ್ತು ಹೋದಾಗ ಸಮಾಧಿ ಮಾಡಿದ ಮೇಲೆ ಖಂಡಿತವಾಗಿ ಮರಣಾಂಧಕಾರ ದೇಶದಿಂದ ನಾವು ತಿರುಗಿ ಬರ್ಲಿಕ್ಕೆ ಆಗ್ತದ? ಬರಕ್ಕಾಗೋದಿಲ್ಲ. ಮತ್ತೆ ನ್ಯಾಯ ತೀರ್ಪೇ ಗತಿ. ದೇವರ ನಮಗೆ ಸ್ತೋತ್ರವಾಗಲಿ. ಅಲ್ಲಿವರೆಗೆ ನನ್ನ ಜೀವಿತದಲ್ಲಿ ಸ್ವಲ್ಪ ಸಂತೋಷ ಇರಲಿಕ್ಕೆ ನನಗೆ ಅವಕಾಶ ಕೊಡುವಂತ ದೇವರಲ್ಲಿ ಬೇಡ್ತಾನೆ. ಯಾರು? ಯೋಬ. ಆಗಿದ್ದು ಆದ್ರೆ ಯೋಬನ ಮುಖಾಂತರ ಆಗ್ಲೇಬೇಕಾಗಿತ್ತು, ಇತರರಿಗೆ ಸಾಕ್ಷಿಗಳಾಗ್ಬೇಕಿತ್ತು. ಯೋಬನಿಗೆ ಇನ್ನು ದೇವರನ್ನ ಕಂಡುಕೊಳ್ಬೇಕಿತ್ತು. ಯೋಬನ ಹೆಂಡತಿ ತಿರುಗಿ ಬರ್ತಾಳೆ, ಅವಳು ಕೂಡ ಚೆನ್ನಾಗಿ ದೇವರನ್ನ ಅರ್ಥಕೊಳ್ಳಬೇಕಾಗಿತ್ತು. ಇತರರು ಯೋಬನ ವಿರೋಧಿಗಳು ನೋಡಿ ಅವರನ್ನು ಬಹಳ ಹೀಯಾಳಿಸ್ತಾ ಇದ್ದಾರೆ. ಅವರ ಮುಂದೆ ಯೋಬ ಇಂಥ ಮಾತುಗಳನ್ನೆಲ್ಲ ಮಾತನಾಡ್ತಾನೆ. ಆಗಲ್ಲಿ ಏನಾಗ್ತದೆ? ಅವರಿಗೂ ಕೂಡ ಸಾಕ್ಷಿಗಳಾಗಬೇಕಾಗಿದೆ. ಅದಕ್ಕೆ ಯೋಬನಿಗೆ ಇಂಥ ಪರಿಸ್ಥಿತಿ ಬಂತು. ಸೈತಾನನ ವಶಕ್ಕೆ ಯೋಬನನ್ನು ಬಿಟ್ಟು ದೇವರು ಯೋಬನ ಪರವಾಗಿ ನಿಂತರು. ಹಾಗೆ ಇವತ್ತು ನಾವು ಕೂಡ ಇತರರಿಗೆ ಸಾಕ್ಷಿಗಳಾಗಬೇಕಾದ್ರೆ ನಮ್ಮ ಜೀವಿತದಲ್ಲಿ ಕೂಡ ಬಹಳ ಕಷ್ಟ ಸಂಕಟ ದುಃಖಗಳು ಬರುತ್ತವೆ. ದೇವರು ಅದ್ಭುತ ಕಾರ್ಯಗಳನ್ನು ಮಾಡ್ತಾರೆ, ಮೇಲಕ್ಕೆ ಎತ್ತುತ್ತಲೇ ಬರ್ತಾರೆ. ಅದು ಇತರರಿಗೆ ಸಾಕ್ಷಿಗಳಾಗಲು. ಇದು ಯೋಬನಿಗೆ ಗೊತ್ತಿಲ್ಲ, ಆದ್ರೆ ದೇವರು ಈಗ ನಮಗೆ ಪಡಿಸುತ್ತಲೇ ಇದ್ದಾರೆ. ಆದ್ರಿಂದ ನಾವು ದೇವರೊಂದಿಗೆ ಜೀವಿಸುವಾಗ ಕಷ್ಟ ಸಂಕಟ ದುಃಖ ಬಂದರೂ ನಮ್ಮ ನೀತಿತನವನ್ನು ನಾವು ಬಿಡಬಾರದು. ನಮಗೆ ಸ್ತೋತ್ರ. ದೇವರಿಗೆ ಸ್ತೋತ್ರ ಮಾಡುತ್ತಾ ದೇವರಿಗೆ ಸಂತೋಷ ಪಡುತ್ತಾ ಮುಂದೆ ಹೋಗಬೇಕು. ಸಾಕ್ಷಿಗಳಾಗಲು. 22ನೇ ವಚನ. ರಾತ್ರಿಗೂ ಮರಣಾಂಧಕಾರಕ್ಕೂ ಸಮಾನವಾದ ಕಗ್ಗತ್ತಲು ಅದನ್ನು ಆವರಿಸಿದೆ. ದೇವರ ಸ್ತೋತ್ರ. ರಾತ್ರಿಗೂ ಮರಣಕರವಾದ ಸಮಾನವಾದ ಕಗ್ಗತ್ತಲು ಅದನ್ನು ಆವರಿಸಿದೆ. ಅಲ್ಲಿ ಏನೂ ಶ್ರಮವಿಲ್ಲ, ಅದರ ಬೆಳಕು ರಾತ್ರಿಯ ತಪಸ್ಸೆ.
ಅಲ್ಲಿ ಸಮಾಧಿಯಾಗಿ ಹೋದ್ಮೇಲೆ ರಾತ್ರಿ ಹಗಲು ಅಂತ ಹೇಳುವಂಥದ್ದು ಯಾವುದು ಇಲ್ಲ. ಏನಿದ್ರು ಅಲ್ಲಿ ಕತ್ತಲೆ ಇದೆ, ಆದ್ರೆ ಅಲ್ಲಿ ಬೆಳಕೆಂಬುದು ಇಲ್ಲವೇ ಇಲ್ಲ. ಎಲ್ಲಿ ಸಮಾಧಿಯಲ್ಲಿ ಇದೆಯಾ ಇಲ್ಲ, ಗೊತ್ತಿದೆಯೋ ಇಲ್ಲ. ಆದ್ರಿಂದ ಸಾಯುವುದರೊಳಗೆ ಸ್ವಲ್ಪ ದಿವಸ ಆದ್ರೂ ನಾವು ಚೆನ್ನಾಗಿರ್ಲಿಕ್ಕೆ ಅವಕಾಶ ಕೊಡುವು, ಅದು ದೇವರ ಚಿತ್ತ. ನಮ್ಮಲ್ಲಿ ಒಂದು ವೇಳೆಂತೂ ಬರೋದಾದ್ರೂ ಕೂಡ ಇರಬಾರ್ದು. ದೇವರಿಗೆ ಸ್ತೋತ್ರ ಸಲ್ಲಿಸಿ ನಾವು ಮುಂದೆ ಸಾಗಬೇಕಾಗಿ. ಈಗ 11ನೇ ಅಧ್ಯಾಯ 1ರಿಂದ 20ರವರೆಗೆ ನೋಡುವಾಗ, ಈಗ ಇಲ್ಲಿವರೆಗೆ ಯೋಬನ ಸ್ನೇಹಿತರಲ್ಲಿ ಎಂಬನಿಗೆ ತಕ್ಕಾದ ಉತ್ತರವನ್ನ ಯೋಬ ಕೊಟ್ಟ. ಅವನ ಎದುರೇ ದೇವರೊಂದಿಗೆ ಮಾತನಾಡಿದ. ಈಗ 11ನೇ ಅಧ್ಯಾಯ 1ರಿಂದ 20ರವರೆಗೆ ನೋಡುವಾಗ, ಅಂದರೆ 11ನೇ ಅಧ್ಯಾಯ ಪೂರ್ತಿ ನೋಡುವಾಗ, ಚೋಪರ್ಣ ವಿರೋಧಿ, 3 ವಿರೋಧಿಗಳಲ್ಲಿ ಮತ್ತೊಬ್ಬ ವಿರೋಧಿ ಚೋಪರ್ಣ ಎಂಬುದಾಗಿ ಅವನು ಏನ್ ಮಾಡ್ತಾನೆ, ಯೋಬನನ್ನ ಪರೀಕ್ಷೆ ಮಾಡ್ತಾ ಇದ್ದಾನೆ. ದೇವರಿಗೆ ವಿರುದ್ಧವಾಗಿ ಮಾತನಾಡಿದ ಯೋಬನೊಂದಿಗೆ ಕೂಡ ವಿರುದ್ಧವಾಗಿ ಮಾತಾಡ್ತಾನೆ, ಯೋಬನನ್ನು ಪರೀಕ್ಷೆ ಮಾಡ್ತಾ ಇದ್ದಾನೆ. 11ನೇ ಅಧ್ಯಾಯ 1ರಿಂದ 20ರವರೆಗೆ, ಅಂದರೆ 11ನೇ ಅಧ್ಯಾಯ ಪೂರ್ತಿ. ಇದಕ್ಕೆ 12ನೇ ಅಧ್ಯಾಯದಿಂದ ನಾವು ನೋಡಿಕೊಳ್ಳೋಣ ಯೋಬ ಏನು ಉತ್ತರ ಕೊಡ್ತಾನೆ ಎಂಬುದಾಗಿ. ದೇವರನಾಮಕ್ಕೆ ಸ್ತೋತ್ರ. 11ನೇ ಅಧ್ಯಾಯದಲ್ಲಿ ಮತ್ತೆ ಒಬ್ಬ ಚೋಪರನು ಅಂತ ಹೇಳುವಂಥದ್ದು ಇಂಥ ಒಬ್ಬ ಮನುಷ್ಯ, ಅವನ ಸ್ನೇಹಿತ ಅವನಿಗೆ ವಿರುದ್ಧವಾಗಿ ಮಾತಾಡ್ತಾನೆ. ದೇವರಿಗೆ ವಿರುದ್ಧವಾಗಿ ಕೂಡ ಅವನು ಮಾತನಾಡ್ತಾನೆ. ಅದಕ್ಕೆ 12ನೇ ಅಧ್ಯಾಯದಲ್ಲಿ ಮತ್ತೆ ಯೋಬ ಸರಿಯಾದ ಉತ್ತರವನ್ನ ಕೊಡ್ತಾ ಇದ್ದಾನೆ. ದೇವರನಾಮಕ್ಕೆ ಸ್ತೋತ್ರ. ಅದನ್ನು ತಿಳಿದುಕೊಳ್ಳೋಣ. ಆಮೇಲೆ ಯೋಬನು ಪ್ರತ್ಯುತ್ತರವಾಗಿ ಇಂತೆಂದನು, ಹೌದು, ನೀವೇ ಮನುಷ್ಯರು, ನೋಡಿ, ಜ್ಞಾನವು ನಿಮ್ಮೊಡನೆ ಸಾಯುವುದು ನಿಜ ಅಂತ ಹೇಳ್ತಾ ಇದ್ದಾನೆ. ನೋಡಿ, ಅದರಲ್ಲಿ ಯೋಬ ಏನ್ ಮಾಡ್ತಾನೆ, ದೇವರ ಪರವಾಗಿ ಸಾಕ್ಷಿ ಕೊಡುವುದನ್ನ ಅಲ್ಲಗೆಳೆಯುವುದಿಲ್ಲ, ಬಿಡುವುದಿಲ್ಲ, ದೇವರನ್ನು ಬಿಡುವುದಿಲ್ಲ. ಆಮೇಲೆ ಯೋಬನು ಪ್ರತ್ಯುತ್ತರವಾಗಿ ಇಂತೆಂದನು, ಹೌದು, ನೀವೇ ಮನುಷ್ಯರು, ಜ್ಞಾನವು ನಿಮ್ಮೊಡನೆ ಸಾಯುವುದು ನಿಜ. ಹೌದಪ್ಪ, ನಾನು ಎಷ್ಟು ಹೇಳಿದ್ರು, ಎಷ್ಟೇ ಬುದ್ಧಿವಾದ ಹೇಳಿದ್ರು, ಎಷ್ಟೇ ಸತ್ಯ ಹೇಳಿದ್ರು ನೀವು ಒಪ್ಪೋದಿಲ್ಲ. ಆದ್ರೆ ನಿಮಗೆ ಈ ಲೋಕದ ಜ್ಞಾನ ಇದೆ, ಆ ಜ್ಞಾನ ನಿಮ್ಮೊಂದಿಗೆ ಸಾಯ್ತದೆ. ಆದ್ರೆ ನನ್ನ ಜ್ಞಾನ, ನಾನು ಯಾವಾಗಲೂ ದೇವರಲ್ಲಿ ಇರ್ತೇನೆ ಅಂತ ಯೋಬ ಭರವಸೆಯನ್ನು ವ್ಯಕ್ತಪಡಿಸ್ತಾನೆ. ಆದ್ರೆ ಈ ದೇವರಿಗೆ ವಿರುದ್ಧವಾದವರು, ದೇವರು ಯಾರನ್ನ ಒಳ್ಳೆ ರೀತಿಯಲ್ಲಿ ನಡೆಸ್ತಾರೋ ಅವರ ಮೇಲೆ ಹೊಟ್ಟೆ ಕಿಚ್ಚು ಅಂತೇಳಿ ನಾವು ಹಿಂದೆ ಕೂಡ ತಿಳ್ಕೊಂಡಿದ್ದೇವೆ. ಅವರನ್ನು ನಾನಾ ರೀತಿಯ ಕಷ್ಟ ಸಂಕಟಗಳಿಗೆ ಗುರಿ ಮಾಡ್ತಾರೆ. ಅವರಿಗೆ ಈ ಲೋಕದ ಜೀವಿತ, ಅವನು ದೇವರೊಂದಿಗೆ ಜೀವಿಸ್ತಾನೆ, ಬಹಳ ಪ್ರಾರ್ಥನೆ ಮಾಡ್ತಾನೆ, ಬೇಡಿಕೊಳ್ತಾನೆ. ಅವರಿಗೆ ಈ ಕಷ್ಟಗಳು ಯಾಕೆ ಬೇಕು, ನಮಗಾದ್ರೂ ನೋಡಿ ಆಸ್ತಿ ಪಾಸ್ತಿ ತೋಟ, ಅವ್ರು ಹೇಗೆ ಜೀವಿಸ್ತಾರೆ, ಇವ್ರು ಹೇಗೆ ಜೀವಿಸ್ತಾರೆ, ಸಾಯುವುದು ಎಲ್ಲರೂ ಸಾಯ್ತಾರೆ, ಅದನ್ನು ಇದು ಪರಲೋಕ ಮತ್ತು ನರಕ ಪಾತಾಳ ಲೋಕ ಯಾರು ನೋಡಿದ್ದಾರೆ? ಈ ಲೋಕದಲ್ಲಿ ನಾವು ಚೆನ್ನಾಗಿ ಜೀವಿಸಿ ಸಾಯುವುದೇ ನಮ್ಮ ಕರ್ತವ್ಯ ಅಂತೇಳಿ ಅನೇಕ ಲೋಕದ ಜನರು ಅದನ್ನೇ ಮಾತನಾಡ್ತಾರೆ. ಆದರೆ ಅವರಿಗೆ ಪರಲೋಕ ಮತ್ತು ಪಾತಾಳ ಲೋಕದ ವಿಷಯಗಳು ಅವರಿಗೆ ಗೊತ್ತಿಲ್ಲ. ಅವರು ಈ ಲೋಕದ ಜೀವನ ಮಾತ್ರ ಅಂತ್ಯ ಅಂತ ಯೋಚನೆ ಮಾಡಿದ್ದಾರೆ. ನ್ಯಾಯ ತೀರ್ಪಿನ ದಿವಸ ಅವರಿಗಿಲ್ಲ. ಅದು ದೇವರಿಗೆ ಯಾರು ಬೇಕೋ, ಯಾರ ಮೇಲೆ ದೇವರು ಪ್ರೀತಿ ಇಟ್ಟಿದ್ದಾರೋ ಅವರಿಗೆ ಮಾತ್ರ ಸರಿಯಾಗಿ ತಿಳಿಸ್ತಾ ಇದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಈ ವಿರುದ್ಧವಾಗಿ ಮಾತನಾಡೋರು ಏನಾಗ್ತಾರೆ, ಅವರು ಖಂಡಿತವಾಗಿ ಅವರ ಜ್ಞಾನ ಗೀನ ಎಲ್ಲ ಈ ಲೋಕದ ಹುಚ್ಚುತನ ಅಳಿದು ಹೋಗ್ತದೆ. ನ್ಯಾಯ ತೀರ್ಪಿನ ದಿವಸ ಅವರಿಗೆ ಪಾತಾಳವೇ ಗತಿ ಎಂಬುದಾಗಿ ಪ್ರಕಟಣೆ 21:8 ಸ್ಪಷ್ಟವಾಗಿ ನಮಗೆ ತಿಳಿಸಲ್ಪಡುತ್ತದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. 3ನೇ ವಚನ, ನಿಮ್ಮ ಹಾಗೆ ನನಗೂ ಬುದ್ಧಿಯುಂಟು, ನಿಮಗಿಂತ ನಾನು ಕಡೆಯಲ್ಲ, ಇಂಥವು ಯಾರಿಗೆ ತಾನೇ ಗೊತ್ತಿಲ್ಲ ಅಂತ ಹೇಳ್ತಾನೆ ಯೋಬ ಅವರ ವಿರೋಧಿಗೆ. ನಿಮ್ಮ ಹಾಗೆ ನನಗೂ ಬುದ್ಧಿ ಇದೆ, ನನಗೂ ಮಾತಾಡಬಹುದು, ನನಗೂ ಲೋಕದ ವಿಷಯ ಗೊತ್ತಿದೆ, ನಿಮಗಿಂತ ನಾನು ಕಡೆಯಲ್ಲ. ನಾನು ಹೀಗಿದ್ರೆ ನಾನೇನು ಕಡೆಯಲ್ಲ, ನಿಮ್ಗಿಂತಲೂ ನಾನು ಚೆನ್ನಾಗಿದ್ದೇನೆ, ನಿಮ್ಗಿಂತಲೂ ನಾನು ಜ್ಞಾನವಂತ. ಯೋಬ ಅವರಿಗೆ ಉತ್ತರ ಕೊಟ್ಟ, ಇಂಥವು ಯಾರಿಗೆ ತಾನೇ ಗೊತ್ತಿಲ್ಲ, ಇಂಥ ಮಾತುಗಳು ಯಾರಿಗೆ ಗೊತ್ತಿಲ್ಲದಿರೋದು, ಲೋಕದ ವಿಷಯಗಳು ನನಗೆಲ್ಲವೂ ಗೊತ್ತಿದೆ, ಚೆನ್ನಾಗಿ ಗೊತ್ತಿದೆ, ಆದ್ರೆ ಅದು ನನಗೆ ಬೇಡ, ನಿಮ್ಮಂಥವರ ಸವಸ ಬೇಡ, ನಿಮ್ಮಂಥವರ ಮಾತು ನನಗೆ ಬೇಡ ಅಂತ ಯೋಬ ಈ ವಿರೋಧಿಗಳಿಗೆ ತಿಳಿಸಿದ್ದಾನೆ. ಇದು ನಮ್ಮ ಜೀವಿತದಲ್ಲಿ ಕೂಡ ಇರಬೇಕು. ನೋಡಪ್ಪ, ಏನಾದ್ರೂ ನನಗೆ ಈ ಲೋಕದ ವಿಷಯಗಳು ನನಗೆ ಬೇಡ,
ನನಗೆ ಏನೇನು ಬೇಕು ದೇವರು ಅದನ್ನೇ ಕೊಡೋರಾಗಿದ್ದಾರೆ, ಜ್ಞಾನ ಕೊಟ್ಟು ನನ್ನನ್ನು ನಡೆಸ್ತಾ ಇದ್ದಾರೆ, ನನಗೆ ಅದುವೇ ಸಾಕು, ನಾನು ದೇವರನ್ನು ಬಿಟ್ಟು ಜೀವಿಸುವುದಿಲ್ಲ, ದೇವರ ಮಾತುಗಳನ್ನು ಕೈಗೊಂಡು ನಡೀತೇನೆ ಅಂತೇಳಿ ನಾವು ಕೂಡ ಯಾರಾದರೂ ದೇವರಿಗೆ ನಮಗೆ ವಿರುದ್ಧವಾಗಿ ಮಾತಾಡಿದವರಿಗೆ ನಾವು ಈ ರೀತಿ ಮಾತಾಡಬೇಕಾಗಿದೆ, ತಕ್ಕಾದ ಉತ್ತರವನ್ನ ಕೊಡಬೇಕಾಗಿದೆ. 4ನೇ ವಚನ, ನಾನು ಗೆಳೆಯನ ಗೇಲಿಗೆ ಗುರಿಯಾಗಿದ್ದೇನೆ. ನೋಡಿ ಅಲ್ಲಿ ಮತ್ತೆ ಏನ್ ಹೇಳ್ತಾನೆ, ನಾನು ಗೆಳೆಯನ ಗೇಲಿಗೆ ಗುರಿಯಾಗಿದ್ದೇನೆ. ಗೆಳೆಯರು ಪ್ರಾಪಂಚಿಕದವರು, ನಾವು ದೇವರೊಂದಿಗೆ ಇರುವಾಗ ಅವರು ನಮ್ಮನ್ನು ಗೇಲಿ ಮಾಡ್ತಾರೆ, ಅಪಹಾಸ್ಯ ಮಾಡ್ತಾರೆ, ಪರಿಹಾಸ್ಯ ಮಾಡ್ತಾರೆ. ಇದೆಲ್ಲವೂ ಯೋಬ ಏನೇನು ಹೇಳಿದನೋ ಎಲ್ಲವೂ ನನ್ನ ಜೀವಿತದಲ್ಲಿ ನೆರವೇರಿ ಹೋಯಿತು. ಆದ್ರೆ ಇತರರು ಪ್ರಾಪಂಚಿಕದಲ್ಲಿ ಇರೋರು ಏನ್ ಮಾಡ್ತಾರೆ, ಆ ಟೈಮಲ್ಲಿ ನಮ್ಮನ್ನ ಮತ್ತೆ ಅಲ್ಲಿ ಬಿಟ್ಟು ಹಾಕ್ಬಿಡ್ತಾರೆ. ನಾವು ಗೆಳೆಯರ ಗೇಲಿಗೆ ವಿರೋಧವಾಗ್ತೇವೆ. ಅದಕ್ಕೆ ನಾವು ಅದನ್ನ ಬಹಳ ಸಲ ತಿಳ್ಕೊಂಡಿದ್ದೇವೆ, ಒಬ್ಬನಿಗೆ ಅವನ ಮನೆಯವರೇ ಕಡು ವೈರಿಗಳಾಗುವರು ಅಂತ ಹೇಳಿದ್ದಾರೆ. ನಮಗೆ ಸ್ತೋತ್ರ. ದೇವರನ್ನು ಪ್ರಾರ್ಥಿಸಿದೇನಲ್ಲ, ಆತನು ಲಾಲಿಸಿದನಲ್ಲ. ನೋಡಿ, ನಾನು ಗೆಳೆಯನ ಗೇಲಿಗೆ ಗುರಿಯಾಗಿದ್ದೇನೆ ಅಂದ್ರೆ ಅವರು ಹೀಯಾಳಿಸ್ತಾರೆ ಅಂತ ಅರ್ಥ. ದೇವರನ್ನು ಪ್ರಾರ್ಥಿಸಿದನಲ್ಲ, ಆತನು ಲಾಲಿಸಿದನಲ್ಲ. ಆದ್ರೂ ಯೋಬ ಏನ್ ಮಾಡ್ತಿದ್ದಾನೆ, ಯಾವುದೇ ಗೆಳೆಯರು ಯಾರು ಬಂದ್ರು ಏನೇ ಮಾಡಿದ್ರು ದೇವರಲ್ಲಿ ಪ್ರಾರ್ಥಿಸ್ತಾ ಇದ್ದ. ಹಾಗೆ ನಾವು ಕೂಡ ಯಾವುದೇ ಕಷ್ಟ ಸಂಕಟ ದುಃಖಗಳು, ಗೆಳೆಯರು ಬಂಧು ಬದುಗಳು ಯಾರೇ ಹೀಯಾಳಿಸಿದ್ರು, ಯಾರೇ ಬಿಟ್ಟು ಹಾಕಿದ್ರು ದೇವರಲ್ಲಿ ನಾವು ಪ್ರಾರ್ಥಿಸ್ತಾ ಇರಬೇಕು. ಆತನು ಲಾಲಿಸಿದನಲ್ಲ ಅಂತ. ಆಗ ಅಂತ ಕಷ್ಟ ಸಂಕಟ ದುಃಖದಲ್ಲಿ ನಾವು ಪ್ರಾರ್ಥಿಸುವಾಗಲೂ ದೇವರು ನಮ್ಮ ಮಾತನ್ನು ಕೇಳ್ತಾರೆ, ದೇವರು ನಮ್ಮನ್ನು ಕೈ ಬಿಡುವರಲ್ಲ. ಇದೆಲ್ಲವೂ ನನ್ನ ಜೀವಿತದಲ್ಲಿ ಕೂಡ ನೆರವೇರಿ ಹೋಗಿದೆ. ಆದ್ರಿಂದ ದೇವರು ಕರೆದವರಿಗೆ ಈ ರೀತಿ ಕೂಡ ಆಗಬಹುದು, ಆದರೆ ದೇವರು ಎಂದಿಗೂ ಕೈ ಬಿಡುವುದಿಲ್ಲ. ದೇವರು ನಮಗೆ ಸ್ತೋತ್ರ. ನೀತಿವಂತನು ನಿರ್ದೋಷಿಯೂ ಆದವನು ಹಾಸ್ಯಾಸ್ಪದನಾಗಿದ್ದಾನೆ. ನೀತಿವಂತನು ನಿರ್ದೋಷಿಯೂ ಆದವನು ಹಾಸ್ಯಾಸ್ಪದವಾಗಿದ್ದಾನೆ. ಈ ಲೋಕದ ಜನರುಗಳು ಏನ್ ಮಾಡ್ತಾರೆ, ಅದೇ ರೀತಿ ಆಗ್ಲೇ ಹೇಳಿದಾಗೆ ಹೇಳಿಸ್ತಾರೆ, ಮಾಡ್ತಾರೆ, ಹಾಸ್ಯಕ್ಕೆ ಗುರಿ ಮಾಡ್ತಾರೆ. ಆದ್ರೆ ಖಂಡಿತವಾಗಿ ನಾವು ಕೂಡ ಆ ರೀತಿ ಆಗಬಾರದು. ದೇವರೇ ಮನುಷ್ಯನ ಅವತಾರ ರೀತಿ ಯೇಸುವೆಂಬ ನಾಮದಲ್ಲಿ ಬಂದಾಗ ಏನ್ ಮಾಡಿದ್ರು, ತಲೆಯನ್ನ ಬೋಳಿಸಿದ್ರು, ತಲೆ ಮುಳ್ಳಿನ ಕಿರೀಟವನ್ನ ಹೆಣೆದು ತಲೆಗೆ ಹೊಡೆದ್ರು, ಅವರ ಕೈಗೆ ಕೋಲು ಕೊಟ್ರು, ಅದೇ ಕೋಲನ್ನು ತೆಗೆದು ಪುನಃ ಮುಳ್ಳಿನ ಕಿರೀಟದ ಮೇಲೆ ಹೊಡೆದ್ರು, ಗಡ್ಡವನ್ನ ಕಿತ್ತರು, ಮುಖಕ್ಕೆ ಮುಸುಕು ಹಾಕಿದ್ರು, ಗುದ್ದಿದ್ರು, ಶಿಲುಬೆ ಯಾತನ ಅಲ್ಲಿ ಕೂಡ ಬರ್ಜಿಯಿಂದ ಚುಚ್ಚಿದ್ರು, 5 ದೊಡ್ಡ ಗಾಯಗಳು ಕೂಡ ಆಯಿತು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಸತ್ಯ ಸುವಾರ್ತೆಯನ್ನು ಸಾರಕ್ಕೆ ಹೋದಾಗ ವಿರೋಧಿಗಳು ಬಂದರು. ಜೆರುಸಲೇಮ್ನಲ್ಲಿ 2 ಸಲ ಅವರನ್ನ ಹೊಡೆಯಲಿಕ್ಕೆ ಕಲ್ಲು ತಗೊಂಡ್ರು. ಇದೆಲ್ಲ ನೋಡಿ ಎಷ್ಟು ಪರಿಹಾಸ್ಯ ಮಾಡಿದ್ರು. ಆದ್ರೆ ಕಡೆಗೆ ಅವ್ರು ಏನಾಯ್ತು, ಮೃತ್ಯುಂಜಯನ ಆದ್ರು. ಅವತ್ತು ಬಾಯಿ ಮುಚ್ಚಿ ಕೂತರು. ದೇವರ ನಾಮಕ್ಕೆ ಸ್ತೋತ್ರ. ಹಾಗೆ ನಾಡಿದ್ದವರು ನ್ಯಾಯ ತೀರ್ಪಿಗೆ ಬರುವಾಗ ಎದೆ ಬಡ್ಕೊಳ್ತಾರೆ ಅಂತ, ಅಯ್ಯೋ ಈ ರೀತಿ ಆಯ್ತಲ್ಲಪ್ಪ ಅಂತ. ಇನ್ನು ಆಗುವುದು ಇದೇ ಗತಿ. ಪರಲೋಕ ಕಷ್ಟ ಸಂಕಟಗಳ ಮಧ್ಯೆ ನಾವು ಪರಲೋಕ ಸ್ವರ್ಗ ಸಾಮ್ರಾಜ್ಯವನ್ನು ಸೇರಬೇಕಾಗಿದೆ ಎಂಬುದಾಗಿ ಅಪೊಸ್ತಲರ ಕೃತ್ಯದಲ್ಲಿ ಕೂಡ ಇದು ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ನನ್ನ ಸಹೋದರ ಸಹೋದರಿಯರೇ, ಹಾಗೆ ದೇವರಿಂದ ಆದುಕೊಂಡವರಿಗೆ ಈ ರೀತಿ ಕಷ್ಟ ಸಂಕಟ ದುಃಖಗಳು ಮನೆಯವರು ಇತರರು ಪರಿಹಾಸ ಮಾಡ್ತಾರೆ. ಅದಲ್ಲದೆ ಸೈತಾನನು ಯಾವ ರೀತಿಯಲ್ಲಿ ಆದರೂ ಕೆಡಿಸಕ್ಕೆ ನಾನಾ ರೀತಿ ತಂತ್ರಗಳನ್ನ ಮಾಡ್ತಾರೆ. ಬಹಳ ಎಚ್ಚರವಾಗಿರಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. 5ನೇ ವಚನ, ಯೋಬನು 12:5. ಆಪತ್ತನ್ನು ಅನುಭವಿಸುವರು ತಿರಸ್ಕಾರಕ್ಕೆ ಯೋಗ್ಯರೆಂಬುದು ನೆಮ್ಮದಿಯಿಂದಿರುವವನ ಯೋಚನೆ. ಆಪತ್ತನ್ನು ಅನುಭವಿಸುವರು ತಿರಸ್ಕಾರಕ್ಕೆ ಯೋಗ್ಯರೆಂಬುದು ನೆಮ್ಮದಿಯಿಂದಿರುವವರಿಗೆ ಯೋಚನೆ. ನಮಗೆ ಸ್ತೋತ್ರ. ಅವ್ರು ಏನ್ ಮಾಡ್ತಾರೆ, ಇನ್ನು ಕಷ್ಟ ಸಂಕಟ ದುಃಖ ಬಂದ, ದೇವರು ಇವರೊಂದಿಗೆ ಇದ್ರೆ ಇವನಿಗೆ ಯಾಕೆ ಈ ರೀತಿ ಕಷ್ಟ ಸಂಕಟ ದುಃಖ ಬರಬೇಕಾಗಿತ್ತು, ಯಾಕೆ ಇವನು ಈ ರೀತಿ ಜೀವಿಸ್ಬೇಕು ಅಂತೇಳಿ ಯೋಚನೆ ಮಾಡ್ತಾರೆ ವಿರೋಧಿಗಳು. ಅದು ಸರ್ವೇ ಸಾಮಾನ್ಯ ಲೋಕದಲ್ಲಿ ಇರುವಂತ ವಿಷಯಗಳು. ಆದ್ರೆ ಅವರಿಗೆ ದೇವರ ವಿಷಯಗಳು ಗೊತ್ತಿಲ್ಲ, ದೇವರನ್ನು ಕರೆದಿಲ್ಲ. ಒಟ್ಟಿನಲ್ಲಿ ಅವರು ಸೃಷ್ಟಿ ಇಲ್ಲಿ ಬರಬೇಕಿತ್ತು, ಅವರಿಗೆ ಒಂದೊಂದು ಕೆಲಸವನ್ನ ಕೊಟ್ಟು ಆಗ್ಬೇಕಿತ್ತು, ಅದಕ್ಕೆ ಬೇಕಾಗಿದ್ದು ಎಲ್ಲವನ್ನ ಕೊಟ್ಟು ಅವರನ್ನು ಕೂಡ ರಕ್ಷಿಸ್ತಾ ಇದ್ದಾರೆ. ಆದ್ರೆ ದೇವರ ಯೋಚನೆ ಅವರಲ್ಲಿಲ್ಲ, ದೇವರವರನ್ನು ಆರಿಸಿಕೊಳ್ಳಿಲ್ಲ. ಅವರಿಗೆ ಆಗಲೇ ತೀರ್ಪು ಆಗಿ ಹೋಗಿದೆ ಅಂತ ಇದರ ಅರ್ಥವಾಗಿದೆ. ಅವ್ರಿಗೆ ಎಷ್ಟೇ ತಿಳಿಸಿದ್ರು ಕೂಡ ಅವರು ಬದಲಾಗುವುದು ಕೂಡ ಇಲ್ಲ. ಆದ್ದರಿಂದ ಅವರು ಈ ರೀತಿ ಅಪಹಾಸ್ಯ ಮಾಡ್ತಾರೆ ಅಂತ ನಾವು ಚೆನ್ನಾಗಿ ತಿಳ್ಕೊಳ್ಬೇಕು. 6ನೇ ವಚನ, ಜಾರಿ ಬಿದ್ದವರಿಗೆ ಅಪಮಾನವು ಕಾದಿರುತ್ತದೆ. ಜಾರಿ ಬಿದ್ದವರಿಗೆ ಅಪಮಾನವು ಕಾದಿರುತ್ತದೆ. ಕಳ್ಳರ ಗುಡಾರಗಳಾದವೋ ಸಮೃದ್ಧಿಯಾಗಿರುವು. ಕೈಯಲ್ಲಿರುವುದನ್ನೇ ದೇವರನ್ನಾಗಿ ಮಾಡಿಕೊಂಡು ದೇವರನ್ನು ರೇಗಿಸುವವರು ಸುರಕ್ಷಿತರಾಗಿದ್ದಾರೆ. ನೋಡಿ, ಜಾರಿ ಬಿದ್ದವನಿಗೆ ಅಪಮಾನವು ಕಾದಿರುತ್ತದೆ.
ಯಾರು ಅವಮಾನ ಮಾಡ್ತಾರೋ, ಯಾರು ಹೀಯಾಳಿಸ್ತಾರೋ ಅವರಿಗೆ ಅಪಮಾನ ಕಾದಿರ್ತದೆ. ಲೋಕದಲ್ಲಿ ಬಹಳ ಕಷ್ಟ, ಸಂಕಟ, ದುಃಖಗಳು ಅವರಿಗೆ ಅಲ್ಲಿ ಏನಾಗ್ತದೆ ಕಾದಿರುತ್ತದೆ. ಅವರು ಒಂದಲ್ಲ ಒಂದು ಶಿಕ್ಷೆಯನ್ನು ಎಷ್ಟೇ ದೊಡ್ಡ ಐಶ್ವರ್ಯವಂತರು, ಕೋಟೇಶ್ವರರಾಗಲಿ, ಎಷ್ಟೇ ವಿದ್ಯಾವಂತರು, ಎಷ್ಟೇ ಜ್ಞಾನರು ಆಗಲಿ, ಖಂಡಿತವಾಗಿಯೂ ದೇವರ ದರ್ಶನವಾಗದವರು ದೇವರಿಗೆ ವಿರುದ್ಧವಾಗಿ, ದೇವರಿಂದ ಆದುಕೊಂಡವರಿಗೆ ವಿರುದ್ಧವಾಗಿ ಮಾತಾಡಿದಾಗ ಅಪಮಾನ, ಒಂದಲ್ಲ ಒಂದು ಶಿಕ್ಷೆಯನ್ನು ಅವರು ಅನುಭವಿಸಲೇಬೇಕು. ದೇವರು ಅಂತವರನ್ನು ಸುಮ್ಮನೆ ಬಿಡವರು ಅಲ್ಲ. ಕಳ್ಳರ ಗುಡಾರಗಳಾದರೂ ಸಮೃದ್ಧಿಯಾಗುವು. ನೋಡಿ, ಸಮೃದ್ಧಿ ಆಗ್ಬೇಕಾದ್ರೆ ಕಳ್ಳರ ಗುಡಾರಗಳು, ಉದಾಹರಣೆಗೆ ಇವತ್ತು ನಾನಾ ಥರದಲ್ಲಿ ಕೂಲಿ ಮಾಡಿಸಿಕೊಂಡು ಸರಿಯಾಗಿ ಸಂಬಳ ಕೊಡದೇ ಇರುವಂಥದ್ದು, ವ್ಯಾಪಾರದಲ್ಲಿ ದೊಡ್ಡ ದೊಡ್ಡ ಅಂಗಡಿಗಳನ್ನ ಇಟ್ಟುಕೊಂಡು ಅಲ್ಲಿ ತಕ್ಕಡಿಗಳನ್ನ, ತೂಕಗಳನ್ನ ಮೋಸ ಮಾಡಿಕೊಳ್ಳುವಂಥದ್ದು, ವಿಪರೀತ ಲಾಭ ತೆಗೆಯುವಂಥದ್ದು, ದೊಡ್ಡ ದೊಡ್ಡ ಕಂಪನಿ ಕೂಡ ನಾನಾ ಥರದ ದಗ, ಮೋಸ, ಅನ್ಯಾಯ, ರಾಜಕಾರಣಿಗಳನ್ನಂತೂ ಹೇಳುವುದೇ ಬೇಡ. ಎಲ್ರಿಗೂ ವಿಷಯಗಳು ಗೊತ್ತಿವೆ. ಅಂಥವರ ಮನೆಗಳು ಕೋಟಿ 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 ಕೋಟಿ, ಅದು 1-2 ಕೋಟಿ ಅಲ್ಲ, ಎಲ್ಲ 15, 16, 18, 20 ಕೋಟಿಗಿಂತ ಮೇಲೆ ಮನೆಗಳು. ಆ ಮನೆಗಳಿಗೆ ಕೂಡ ಹೊರ ದೇಶದಿಂದ ಬೇಕಾದ ಸಾಮಗ್ರಿಗಳನ್ನ ತರಿಸಿ ಕೂಡ ಮನೆ ಕಟ್ಟಿದವರು ಇದ್ದಾರೆ. ಇವರೆಲ್ಲ ಬಹಳ ಸಮೃದ್ಧಿಯಾಗಿರುತ್ತಾರೆ. ಅದು ಇವತ್ತು ಹಿಂದೂ ಇರ್ಬೋದು, ಕ್ರಿಶ್ಚಿಯನ್ ಇರ್ಬೋದು, ಜೈನ ಇರ್ಬೋದು, ಬುದ್ಧ ಇರ್ಬೋದು, ದೇವರುಗಳನ್ನು ಅರಿತುಕೊಂಡವರೇ ಈ ರೀತಿ ಮಾಡಿದ್ದಾರೆ, ಮಾಡುತ್ತಲೇ ಇದ್ದಾರೆ. ಹಾಗೆ ಇದೆಲ್ಲ ಏನಾಗಿದೆ ಅಲ್ಲಿ ನಾಶಕ್ಕೆ ಕಾರಣವಾಗಿದೆ. ಇವರಿಗೆ ನಾಶ ಎಂಬ ತೀರ್ಪಾಗಿದೆ ಅಂತ ಇದರ ಅರ್ಥವಾಗಿದೆ. ಇದು ಕೂಡ ಮಹಾಭಾರತದಲ್ಲಿ ಕೂಡ ಬರೆಯಲ್ಪಟ್ಟಿದೆ, ಭಗವದ್ಗೀತೆಯಲ್ಲಿ ಬರೆಯಲ್ಪಟ್ಟಿದೆ, ಕುರಾನಲ್ಲಿ ಬರೆಯಲ್ಪಟ್ಟಿದೆ, ಬೈಬಲಿನಲ್ಲಿ ಕೂಡ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಅದಕ್ಕೆ ಕಳ್ಳರ ಗುಡಾರಗಳು ಸಮೃದ್ಧಿಯಾಗುವು. ಸರಿಯಾಗಿ ದೇವರು ಆರಿಸಿಕೊಂಡವರನ್ನ ದೇವರು ಆ ರೀತಿ ಬಿಡುವುದಿಲ್ಲ, ಇಂಥ ಅನ್ಯಾಯಕ್ಕೆ ಹೋಗುವುದಿಲ್ಲ. ಅವರಿಗೆ ಅಷ್ಟು ದೊಡ್ಡ ಐಶ್ವರ್ಯ ಜೀವನ ಇರುವುದೇ ಇಲ್ಲ. ಉದಾಹರಣೆಗೆ ಎಲಿಯನಿಗೆ ದೇವರು ಆರಿಸಿಕೊಂಡು ಅವರ ಸ್ವಂತ ಗಾಳಿಯಲ್ಲಿ ಮೇಲಕ್ಕೆ ಎತ್ತಿದರು. ಏನಾದರೂ ಆಸ್ತಿ ಪಾಸ್ತಿ ಮನೆ ಇತ್ತ, ದೇವರೇ ಯೇಸು ಎಂಬ ನಾಮದಲ್ಲಿ ಬಂದಾಗ ಏನಾದರೂ ಮಾಡಿದ್ರೆ ಆ ಕಡೆಗೆ ಪರಲೋಕಕ್ಕೆ ಏರಿ ಹೋದ್ರು. ತಂದೆಯಾದ ದೇವರ ಬಳ ಪಾರ್ಶ್ವದಲ್ಲಿ ಕುಳಿತುಕೊಂಡಿದ್ದಾರೆ. ನ್ಯಾಯ ತೀರ್ಪಿಗೆ ಬರುವವರು ಕೂಡ ಅವರೇ ಆಗಿದ್ದಾರೆ. ಅದೇ ರೀತಿ ಎಲೀಷನಿಗೂ ಏನಾದರೂ ಇತ್ತ ಇಲ್ಲ. ಹಾಗೆ ಯೆಶಾಯ, ಯೆರೆಮೀಯ, ಎಜ್ಕೇಲ, ಪೌಲನಿಗೆ ಏನಾದರೂ ಇತ್ತ, ಯೋಬನಿಗೆ ಇತ್ತ, ಏನೂ ಇಲ್ಲ. ಯೋಹಾನ, ಪೇತ್ರ, ಯಾಕೋಬನಿಗೂ ಕೂಡ ಐಶ್ವರ್ಯತೆ ಇಲ್ಲ. ಇವರೆಲ್ಲ ದೇವರಿಂದ ಆಯ್ಕೆಯಾದವರು, ಪರಲೋಕಕ್ಕೆ ತಯಾರಾದವರು. ಹಾಗೆ ಕಳ್ಳ ಕಾಕರು ಮಾತ್ರ ಉದಾಹರಣೆಗೆ ತಗೊಳ್ಳೋಣ. ಇವತ್ತು ಕೂಡ ದೇವಮಾನವರು ಅಂತ ಹೇಳಿಕೊಳ್ಳೋರು, ಎಷ್ಟೆಷ್ಟೋ ಬಡವರ ಆಸ್ತಿ ಪಾಸ್ತಿಯನ್ನ ನುಂಗಿದವರು, ಕೊಲೆ ಮಾಡಿಸಿದವರು, ರೌಡಿಗಳನ್ನ ಬಿಟ್ಟು ಅತ್ಯಾಚಾರ ಮಾಡಿಸಿದವರು, ಎಲ್ಲವೂ ಈಗಲೂ ಕೂಡ ಮಾಧ್ಯಮದಲ್ಲಿ ಪ್ರತಿಯೊಂದನ್ನು ನೋಡ್ತಾ ಇದ್ದೇವೆ ನಾವು. ಎಂತೆಂಥ ಕಾರುಗಳು, ಎಂತೆಂಥ ಅವರ ಐಶ್ವರ್ಯಗಳು, ಅವರ ಹೆಂಡತಿಗೆ ಮಕ್ಕಳಿಗೆ ಎಂತೆಂಥ ಸೀರೆಗಳು, ಎಂತೆಂಥ ಒಬ್ಬ ದೇವಮಾನವೆಲ್ಲ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸರಳ ಮಾಡಿ ಅಂತೇಳಿ ಖರ್ಚು ಮಾಡದೆ ಅವಳ ಮಾವನ ಮಗಳ ಮದುವೆ ಮಾಡುವಾಗ ರೇಷ್ಮೆ ಸೀರೆಗೆ ವಜ್ರವನ್ನ ಮಿಶ್ರ ಮಾಡಿ ಅದರಲ್ಲಿ ಆ ಸೀರೆಯಲ್ಲಿ ಅಂಥ ಸೀರೆಯಲ್ಲೇ ಮಗಳನ್ನ ಮದುವೆ ಮಾಡಿ ಕೊಟ್ಟ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹೇಳೋದು ಮಾತ್ರ ಒಂದು, ಅವರ ಆಸ್ತಿ ಪಾಸ್ತಿ ನೋಡಿದ್ರೆ ಎಷ್ಟೋ 1000 ಎಕರೆ. ಅದೇ ರೀತಿ ಬೇರೆ ದೇವಮಾನವರು ಕೂಡ ಎಂತೆಂಥ ಕಾರುಗಳು, ಪ್ರತಿ ಒಂದಕ್ಕೂ ಅವರಿಗೂ ಪ್ರತಿ ಒಂದಕ್ಕೂ ಅವರು ಕೈಯಲ್ಲಿ ಕೂಡ ಒಂದು ಕೆಲಸವನ್ನ ಮುಟ್ಟುವುದಿಲ್ಲ. ಇಂಥವ್ರು ಏನಾಗಿದೆ, ಕಳ್ಳ ಕಾಕರು ಅವ್ರು ಏನಾಗಿದ್ದಾರೆ, ಕಳ್ಳರ ಗುಡಾರಗಳಾದರೂ ಸಮೃದ್ಧಿಯಾಗಿರುವು. ಮಾಡು ಅಂತೇಳಿ ದೇವರಂತವ್ರನ್ನ ಕೈ ಬಿಟ್ಟಿದ್ದಾರೆ ಅಂತ ಇದರ ಅರ್ಥವಾಗಿದೆ. ದೇವರ ನಾಮಕ್ಕೆ ಸ್ತೋತ್ರ. ಕೈಯಲ್ಲಿ ಇರುವುದನ್ನೇ ದೇವರನ್ನಾಗಿ ಮಾಡಿಕೊಂಡು ದೇವರನ್ನು ರೇಗಿಸೋರು ಸುರಕ್ಷಿತರಾಗಿದ್ದಾರೆ. ಕೈಯಲ್ಲಿ ಅಂದ್ರೆ ಬೆಳ್ಳಿ, ಬಂಗಾರ ಇರ್ಬೋದು, ಕಬ್ಬಿಣ ಇರ್ಬೋದು, ಅಲ್ಯೂಮಿನಿಯಂ ಇರ್ಬೋದು, ಅಕಸ್ಮಾತ್ ಮರದ ವಸ್ತುಗಳು ಇರ್ಬೋದು. ಇದನ್ನ ಏನ್ ಮಾಡ್ತಾರೆ, ಇದರಲ್ಲಿ ಕೂಡ ಯೇಸು ಅಂತೇಳಿ ಮಾಡ್ಕೊಳ್ತಾರೆ, ಈಶ್ವರ ಅಂತ ಮಾಡ್ಕೊಳ್ತಾರೆ, ಪರಮೇಶ್ವರ ಅಂತ ಮಾಡ್ಕೊಳ್ತಾರೆ, ಶಿವ ಅಂತ ಮಾಡ್ಕೊಳ್ತಾರೆ, ಶ್ರೀಕೃಷ್ಣ ಪರಮಾತ್ಮ ಅಂತ ಮಾಡ್ಕೊಳ್ತಾರೆ. ವಿಗ್ರಹಗಳನ್ನ ಈ ಕೆತ್ತನೆ ಶಿಲ್ಪಿಗಳ ಕೈಗೆ ಕೊಟ್ಟು ಅವರಿಗೆ ಬೇಕಾದ ದುಡ್ಡನ್ನ ಕೊಟ್ಟು ಈ ರೀತಿಯಲ್ಲಿ ಮಾಡಿ ದೇವರನ್ನ ರೇಗಿಸಿದ್ದಾರೆ. ಸ್ಪಷ್ಟವಾಗಿ ಧರ್ಮೋಪದೇಶಕಾಂಡ 4ನೇ ಅಧ್ಯಾಯದಲ್ಲಿ ಹೇಳ್ತದೆ, ಯಾವ ರೂಪವನ್ನು ಕೂಡ ನೀವು ಮಾಡ್ಕೊಳ್ಬಾರ್ದು ಅಂತ ಹೇಳಿ. ಉದಾಹರಣೆಗೆ ಈಗ ಯೇಸು ಬಂದ್ರು, ಮಾತಾಡಿದ್ರು, ಮನುಷ್ಯ ರೂಪದಲ್ಲಿ ಹೋದ್ರು. ಅದೇ ರೀತಿ ಇವತ್ತು ಶಿವ, ಈಶ್ವರ, ಪರಮೇಶ್ವರ, ಶ್ರೀಕೃಷ್ಣ ಪರಮಾತ್ಮ ಇವರಿಗೆಲ್ಲ ಒಂದೊಂದು ಗ್ರಂಥಗಳಲ್ಲಿ ಒಂದೊಂದು ಹೆಸರುಗಳು ಇವೆ, ಅಥವಾ ನಾನಾ ಹೆಸರುಗಳು ಇವೆ ಅಂತ ಹಿಂದೆ ನಾವು ಬಹಳ ಸಲ ತಿಳ್ಕೊಂಡಿದ್ದೇವೆ. ಆದ್ರೆ ಅದಕ್ಕೆ ಒಂದೊಂದು ಹೆಸರಿಗೆ ಒಂದೊಂದು ಅರ್ಥ ರೂಪ ಮಾಡಿಕೊಳ್ಳಲೇಬಾರದು. ಇವತ್ತು ಯಾವ ದೇವಸ್ಥಾನಗಳಲ್ಲಿ, ಉದಾಹರಣೆಗೆ ಇವತ್ತು ಸೃಷ್ಟಿಕರ್ತ ದೇವರ ದೇವಾಲಯಗಳು ಇರ್ತವೆ. ಚಂಡಮಾರುತ, ಸುನಾಮಿ ಬಂದಾಗ, ಬೆಟ್ಟ ಜರಿದಾಗ ಆ ದೇವಾಲಯಗಳಲ್ಲಿ ಇರ್ತವ.
ಇರೋದಿಲ್ಲ. ಕಾರಣ ಅದು ದೇವರಲ್ವಾ? ಅದು ದೇವರಲ್ಲ, ಆ ಹೆಸರು ಮಾತ್ರ. ಇದು ಮನುಷ್ಯ ಮಾಡಿದ ಬೊಂಬೆಗಳು, ಅದು ದೇವರಿಗೆ ಬೇಸರ. ಈಗ ಪರಮಾತ್ಮ ಭಗವಂತ ಅಂತ ಹೇಳ್ತೇವೆ, ಪರಮಾತ್ಮನಿಗೆ ರೂಪ ಇದೆಯಾ? ಭಗವಂತನಿಗೆ ರೂಪ ಇದೆಯಾ? ಇಲ್ಲವೇ ಇಲ್ಲ. ಆದ್ರೆ ಇವತ್ತಂತವ್ರು ಏನ್ ಮಾಡ್ತಾರೆ, ಈ ಕಳ್ಳ ಕಾಕರು ಗುಡಿ ಗೋಪುರಗಳನ್ನ ಮಾಡಿಕೊಂಡು ಅದಕ್ಕೆ ಬೇಕಾದ ದುಡ್ಡನ್ನ ಕೊಟ್ಟುಕೊಂಡು ಇವತ್ತವರು ಸಮೃದ್ಧಿಯಾಗಿದ್ದಾರೆ. ಆಗ ದೇವರು ಅವರನ್ನ ಕೈ ಬಿಟ್ಟಿದ್ದಾರೆ, ನಾಶನ ಎಂಬ ತೀರ್ಪು ಅವರಿಗೆ ಆಗಿ ಹೋಗಿದೆ ಅಂತ ಇದರ ಅರ್ಥವಾಗಿದೆ. ದೇವರ ನಮಗೆ ಸ್ತೋತ್ರ. ಆದ್ರೆ ಅದು ನಮ್ಮಲ್ಲಿ ಇರಬಾರದು. 7ನೇ ವಚನ, ಆದರೆ ಮೃಗಗಳನ್ನು ವಿಚಾರಿಸು, ನಿನಗೆ ಉಪದೇಶ ಮಾಡುವು. ನೋಡಿ ಏನ್ ಹೇಳ್ತಾರೆ, ಆದ್ರೆ ಹೋಗಿ ನೀವು ಮೃಗಗಳನ್ನ ವಿಚಾರಿಸು. ಅವ್ರಿಗೆ ನೋಡಿ ಯಾವ್ದೇ ಮನೆ ಇದೆಯಾ, ಮಠ ಇದೆಯಾ, ಯಾವ್ದಾದ್ರು ದೇವಸ್ಥಾನ ಇದೆಯಾ, ಯಾವ್ದಾದ್ರು ದೇವ್ರುಗಳನ್ನ ಮಾಡ್ಕೊಂಡಿದಾರ? ಇಲ್ಲ. ಹೊತ್ತು ಹೊತ್ತು ಬೇಕಾದಂತ ಊಟ ನೀರನ್ನ ಕೊಟ್ಟು ದೇವರು ಸಾಕಿ ಸಲಹುತ್ತಾನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಒಂದು ಮೃಗ ಇವತ್ತು ಮರಿ ಹಾಕುವುದಾದ್ರೂ ಏನು ಮಾಡಿದಾದ್ರು ಮಳೆಗೂ ಕೂಡ ಅದು ನೆನೀತದೆ, ಮಾಡ್ತದೆ. ಯಾವ್ದಾರ ಒಂದು ಕಾಯಿಲೆ ಕಸ ಇದೆಯಾ? ಇಲ್ಲ. ಅದೇ ಮನುಷ್ಯರಿಗೆ ಇವತ್ತು ಎಂತೆಂಥ ಮನೆಗಳು, ಎಂತೆಂಥ ಆಸ್ಪತ್ರೆಗಳು, ಎಂತೆಂಥ ಬಿಲ್ಡಿಂಗ್ಗಳು ಏನಿದ್ರು ಕಾಯಿಲೆ ಕಸದಿಂದ ನರಳಾಡ್ತಾ ಇದ್ದಾರೆ. ಕಾರಣ ದೇವರ ಮೇಲೆ ಅವರಿಗೆ ಸರಿಯಾದ ಭಯ ಭಕ್ತಿ ಇಲ್ಲ. ಆಕಾಶದ ಪಕ್ಷಿಗಳನ್ನು ಕೇಳು, ನಿನಗೆ ತಿಳಿಸುವು. ಆಕಾಶದ ಪಕ್ಷಿಗಳಿಗೂ ಕೂಡ ಒಂದು ಕಡೆ ಊಟಕ್ಕೆ ನೀರು ಅವೇನ ಪರದಾಡ್ತಾ ಹೊತ್ತಿಗೆ ಬೇಕು, ಎಲ್ಲಿಗೆ ಬೇಕು ಅಲ್ಲಿಗೆ ಹೋಗಿ ಅದನ್ನು ಸ್ವೀಕಾರ ಮಾಡ್ತಾವೆ. ದೇವರ ಒಂದು ಕೊಟ್ಟಂತ ಜ್ಞಾನ ಅವಕ್ಕೂ ಮೊಟ್ಟೆ ಇಕ್ತವೆ, ಮರಿ ಇಕ್ತವೆ. ಎಂತ ಮಳೆ ಗಾಳಿ ಆಗಲಿ ಏನಾದರೂ ಸಾಯ್ತಾವ? ಇಲ್ಲ. ಅವುಗಳನ್ನು ನೋಡಿ ನಾವು ಕಲಿಬೇಕು. ಅವರಲ್ಲಿ ಒಂದೇ ಒಂದು ಯೋಚನೆ, ಇನ್ನೊಬ್ಬರಿಗೆ ದಗ ಮೋಸ ಅನ್ಯಾಯ ಯಾವುದೂ ಇಲ್ಲ. ಹಾಗೆ ಮನುಷ್ಯ ಹಾಗೆಲ್ಲ ಬೇಕಾದ ನಾನಾ ರೀತಿಯಲ್ಲಿ ದೇವರನ್ನು ತಿಳಿಯಪಡಿಸಿದ್ರು, ತಿಳಿದುಕೊಳ್ಳದೆ ಲೋಕದ ವಿಷಯಗಾಗಿ ಹೋಗುವಾಗ ಎಷ್ಟೇ ಆಸ್ತಿ ಪಾಸ್ತಿ ಇದ್ರೂ ನಾನಾ ತರದ ಕಷ್ಟ ಸಂಕಟ ದುಃಖ ಆಕ್ಸಿಡೆಂಟ್ಗಳು ಕೊಲೆಗಳು ಆಗುವುದು ಇದುವೇ ಕಾರಣ. ಯಾವ ಆಸ್ಪತ್ರೆ ಕೂಡ ಇದುವೇ ಕಾರಣ. ಆದ್ರಿಂದ ಬಹಳ ಎಚ್ಚರವಾಗಿ ನಾವು ತಿಳ್ಕೊಳ್ಬೇಕು. ಆ ಮೃಗಗಳನ್ನು ಮತ್ತು ಪಕ್ಷಿಗಳನ್ನು ನೋಡಿ ನಾವು ಕಲಿಯಬೇಕು. ದೇವರ ನಾಮಕ್ಕೆ ಸ್ತೋತ್ರ. ನಾಳೆಗೂ ಮುಂದುವರಿಯಲು ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ಇವತ್ತಿನ ಒಂದು ಸಂದೇಶವನ್ನ ನನ್ನ ಸಹೋದರ ಸಹೋದರಿ ಚೆನ್ನಾಗಿ ನೀವು ತಿಳಿಯಪಡಿಸಿದ್ದೀರಿ. ಇದನ್ನು ಚೆನ್ನಾಗಿ ಕೇಳಿ ಅವರು ಅರ್ಥ ಮಾಡಿಕೊಂಡು ನಿಮ್ಮ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಿ ಅವರೆಲ್ಲರೂ ಆಶೀರ್ವಾದ ಹೊಂದಿಕೊಳ್ಳುವಂತೆ ಅವರನ್ನು ಆಶೀರ್ವದಿಸಿರಿ. ನಿಮ್ಮ ಪ್ರೀತಿ ಸಹಾಯದ ಯಾರು ಏನ್ ಮಾಡಲು ಸಾಧ್ಯವಿಲ್ಲ. ನಿಮ್ಮೆಲ್ಲ ಉಪಕಾರಗಳಿಗಾಗಿ ಕೃತಜ್ಞತಾ ವಂದನೆಗಳು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ, ನಿಮಗೂ ನನ್ನ ಹೃದಯಪೂರ್ವಕವಾದ ಧನ್ಯವಾದಗಳು. ದೇವರು ನಿಮ್ಮನ್ನು ನಿಮ್ಮ ಮಕ್ಕಳನ್ನು ಹೇರಳವಾಗಿ